ಚಾನ್ಸ್ ಕೊಟ್ಟಿದ್ದವಯ್ಯ. तो फाइनली ಮನಶಂಕರ್ ಹೊರಪಡಿಸಿದೆ ಡೇ 1ಗೆ ರ್ಯಾಂಪೇಜ್ ಕಲೆಕ್ಷನ್ ಅಂತ ಮಾಡಿದ. ಬಾಕ್ಸ್ ಆಫೀಸ್ಗೆ ಒಂದು ಫೈರ್ ಅಂತ ಕಟ್ತಿದ. 84 ಕೋಟಿ ಇದು ಮೂವಿ ಕಲೆಕ್ಷನ್ ಮಾಡಿದ. ಡಾಕ್ಟರ್ ಅನಿಲ್ ರಾವಿಪುಡಿ ಅವರು 80 ದಿನ ಒಳಗೆ ಶೂಟಿಂಗ್ ಕಂಪ್ಲೀಟ್ ಮಾಡಿ ರ್ಯಾಪ್ ಅಪ್ ಮಾಡಿಬಿಟ್ರು. ಅವರು ನಯನತಾರ ಫಿಲ್ಮ್ನಲ್ಲಿ ಹೀರೋನಿ ಅಂತಕಾರ. ಬಟ್ ಅವ್ರದ್ದು ಯಾವ ಥರ ಶೆಡ್ಯೂಲ್ ಡೇಟ್ ಇರ್ತದ, ಬಿಲ್ಕುಲ್ ಪ್ರಮೋಷನ್ ಅವ್ರು ಮಾಡಲ್ಲ. ಈ ಮೂವಿಗೆ ಒಂದೆರಡು ಪ್ಲೇಸ್ನಲ್ಲಿ ಪ್ರಮೋಷನ್ ಅಂತ ಮಾಡ್ಯಾರ. ಬಟ್ ಈ ಮೂವಿಲೇಸೆ ಬಾಸ್ ಇಸ್ ಕಮ್ ಬ್ಯಾಕ್ ಕೊಟ್ಟರು ಮೆಗಾ ಸ್ಟಾರ್ ಅವರು. तो ಸಂಕ್ರಾಂತಿಗೆ ಮೆಗಾ ಪವರ್ ನಾವು ಅನ್ಬೋದು, ಸಂಕ್ರಾಂತಿ ಮೆಗಾ ಸಂಕ್ರಾಂತಿ ನಾವು ಅನ್ಬೋದು. ಅನಿಲ್ ರಾವಿಪುಡಿ ಅವರು ಮತ್ತೊಂದು ಸಾರಿ ಇಲ್ಲಿ ಬ್ಲಾಕ್ ಬಸ್ಟರ್ ಮೂವಿ ಅಂತ ಅವ್ರು ಕೊಟ್ಟರು. ಈಗ ಲಾಸ್ಟ್ ಇಯರ್ ಸಂಕ್ರಾಂತಿಗೋಸ್ಕರ ಒಂದು ಬ್ಲಾಕ್ ಬಸ್ಟರ್ ಬಿಗ್ಗೆಸ್ಟ್ ಅವ್ರು ಕೊಟ್ಟರು. 300 crore ಪ್ಲಸ್ ಮ್ಯಾಲ್ ಮೂವಿ ಕಲೆಕ್ಷನ್ ಮಾಡಿದ್ರು. ಇದು ಡೇ ಬೈ ಡೇ ಇದು ಮೂವಿ ಯಾವ ಥರ ರೆಕಾರ್ಡ್ ಮಾಡ್ತದೆ, ಪಬ್ಲಿಕ್ ಯಾವ ಥರ ರೆಸ್ಪಾನ್ಸ್ ಬರ್ತದೆ. ಈ ಸಂಕ್ರಾಂತಿಗೆ ಬೇರೆ ಮೂವಿಗಳು ರಿಲೀಸ್ ಆಗುತ್ತೆ ತೆಲುಗು ಇಂಡಸ್ಟ್ರಿಲಾಸೆ. ನವೀನ್ ಪೋಲಶೆಟ್ಟಿ ಇದೆ, ಅನಗನ ಒಕ್ಕರಾಜು, ಅದು ಮೂವಿ ಬರೋದದ. ಸೊ ಆ ಮೂವಿನೂ ಗೊತ್ತಾದ ನಾಳೆಗೆ ಯಾವ ಥರ ರೆಸ್ಪಾನ್ಸ್ ಬರ್ತದೆ ಆ ಮೂವಿ ಮ್ಯಾನ್ ಅಂತ. ಬಟ್ ಇದು ಮೂವಿ ರ್ಯಾಂಪೇಜ್ ಕಲೆಕ್ಷನ್ ಅಂತ ಡೆಫಿನೆಟ್ಲಿ ಮಾಡ್ತದೆ. ಈ ಸಂಕ್ರಾಂತಿ ಮೆಗಾ ಸಂಕ್ರಾಂತಿ ನನಗನ್ಸಿದ್ದು. ಇವತ್ತು ನೈಟ್ 9 o'clock ಶೋ ಅಂತ ನನಗಾದ.